ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಟೀಮ್ ಇಂದ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ಸಿಗುತ್ತೆ. ಬಟ್ ಅದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಲಿಂಕ್ ಅನ್ನ ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡಿ ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಇವತ್ತು ಫೋಕಸ್ ಅಲ್ಲಿರುವಂತಹ ಷೇರುಗಳ ಕಡೆ ಬಂದ್ರೆ, ಮೊದಲಿಗೆ ಐಟಿ ಸೆಕ್ಟರ್ ನ ಎಲ್ಲ ಷೇರುಗಳು ಕೂಡ ಫೋಕಸ್ ಅಲ್ಲಿ ಇರ್ತವೆ. ಇವತ್ತು ಇನ್ಫೋಸಿಸ್, ಟಿಸಿಎಸ್, HCL Tech, ವಿಪ್ರೋ, ಕೋಫೋರ್ಜ್ ಇವೆಲ್ಲವೂ ಕೂಡ ಫೋಕಸ್ ಅಲ್ಲಿ ಇರ್ತವೆ. ಲಾಸ್ಟ್ ವೀಕ್ ಅಲ್ಲಿ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿತ್ತು. ಅದಕ್ಕೆ ಕಾರಣ ಕೂಡ ನಿಮ್ಗೆ ಈಗಾಗಲೇ ಗೊತ್ತಿದೆ, ನಾನು ಕೂಡ ಸಪರೇಟ್ ವಿಡಿಯೋನ ಕವರ್ ಮಾಡಿದ್ದೆ. ಈ ಎಲ್ಲ ಸುದ್ದಿಗಳ ನಡುವೆ ಶುಕ್ರವಾರದ ಸೆಷನ್ ಅಲ್ಲಿ ಅಮೆರಿಕದ ಮಾರ್ಕೆಟ್ ನ ಟೆಕ್ ಇಂಡೆಕ್ಸ್ ಅಲ್ಲಿ ಅಂದ್ರೆ ನಾಸ್ಡಾಕ್ ಅಲ್ಲಿ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಆಫ್ಟರ್ ದಟ್ ರ್ಯಾಲಿ ಇಂಡಿಯನ್ ಐಟಿ ಸೆಕ್ಟರ್ ಅಲ್ಲೂ ಕೂಡ ಪುಲ್ ಬ್ಯಾಕ್ ನೋಡ್ಲಿಕ್ಕೆ ಸಿಗಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆ. ಹಾಗಾಗಿ ಐಟಿ ಸ್ಟಾಕ್ ಗಳನ್ನ ಇವತ್ತು ನಿಮ್ಮ ಫೋಕಸ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಒಂದಷ್ಟು ರಿಕವರಿ ಕೂಡ ಆಗ್ಬಹುದು, ಬಟ್ ಸ್ಟಿಲ್ ಸಮಸ್ಯೆ ಅಂತೂ ಇದ್ದೇ ಇದೆ. ಅಂತರ್ಪಿಕೆಯ ಕಾರಣಕ್ಕೆ ನೋಡೋಣ ಇವತ್ತೇನಾದ್ರೂ ಒಂದಷ್ಟು ರಿಕವರಿ ಆಗುತ್ತಾ ಅಂತ ಈ ಸ್ಟಾಕ್ ಗಳಲ್ಲಿ. ಇನ್ನು ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಒಂದಷ್ಟು ಅನೌನ್ಸ್ಮೆಂಟ್ ಗಳು ಬಂದು ಮೊನ್ನೆ ಇದ್ರ ಬಗ್ಗೆ ಒಂದು ವಿಡಿಯೋನು ಕೂಡ ಕವರ್ ಮಾಡಿದ್ದೆ. ಹಾಗಾಗಿ ಕೆಲವು ಸ್ಪೆಸಿಫಿಕ್ ಸೆಕ್ಟರ್ಸ್ ಫೋಕಸ್ ಅಲ್ಲಿ ಇರುತ್ತವೆ. ಅಂದ್ರೆ ಅಗ್ರಿಕಲ್ಚರ್ ಆಗ್ಬಹುದು, ಟೆಕ್ಸ್ಟೈಲ್ಸ್ ಆಗ್ಬಹುದು, ಆಟೋ ಸೆಕ್ಟರ್ ಆಗ್ಬಹುದು, ಇವುಗಳನ್ನ ವಾಚ್ ಮಾಡಬಹುದು. ಯಾಕೆಂತಂದ್ರೆ ಒಂದಷ್ಟು ಡೀಟೇಲ್ಸ್ ಬಂದಿದೆ. ಫುಲ್ ಡೀಟೇಲ್ಸ್ ಇನ್ನು ನಮಗೆ ಸಿಗದೆ ಇರಬಹುದು, ಬಟ್ ಎರಡು ದೇಶಗಳ ಜಾಯಿಂಟ್ ಸ್ಟೇಟ್ಮೆಂಟ್ಸ್ ಬಂದ ನಂತರ ಒಂದಷ್ಟು ಡೀಟೇಲ್ಸ್ ಬಂದಿದೆ. ಹಾಗಾಗಿ ಆ ಸೆಕ್ಟರ್ ಗಳನ್ನು ಕೂಡ ವಾಚ್ ಮಾಡಬಹುದು. ಏನಾದ್ರೂ ರಿಯಾಕ್ಷನ್ ಬರುತ್ತಂತ. ಸದ್ಯದ ಮಟ್ಟಿಗೆ ಅಂತ ದೊಡ್ಡ ನೆಗೆಟಿವ್ ಅನ್ನೋ ರೀತಿ ಸುದ್ದಿ ಯಾವ್ದು ಇಲ್ಲ ಟ್ರೇಡ್ ಡೀಲ್ ಅಲ್ಲಿ ಆಕ್ಚುಲಿ, ಬಟ್ ಸ್ಟಿಲ್ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಆಟೋ ಸೆಕ್ಟರ್ ಅಲ್ಲಿ, ರಿನ್ಯೂವಬಲ್ ಎನರ್ಜಿಯಲ್ಲಿ, ಅಗ್ರಿ ಸೆಕ್ಟರ್ ಅಲ್ಲಿ ಇವತ್ತು. ಇನ್ನು ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ, ಟಾಟಾ ಸ್ಟೀಲ್ ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಅಯೋಡೈಸ್ಡ್ ವ್ಯಾಕ್ಯೂಮ್ ಸಾಲ್ಟ್ ಡ್ರೈಡ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನ ತಮಿಳುನಾಡಲ್ಲಿ ಸ್ಥಾಪನೆ ಮಾಡಲಿಕ್ಕೆ 515 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಈ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಟಾಟಾ ಸ್ಟೀಲ್ ಅನ್ನ ವಾಚ್ ಮಾಡಬಹುದು. ಸ್ಟಾಕ್ ಅಲ್ಲಿ ಏನಾದ್ರು ರಿಯಾಕ್ಷನ್ ಬರುತ್ತಾ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಅಂತ. ನಂತರ ಕ್ರಾಂಪ್ಟನ್ ಗ್ರೀವ್ಸ್ ಕನ್ಸ್ಯೂಮರ್ ಎಲೆಕ್ಟ್ರಿಕಲ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಡೊಮೆಸ್ಟಿಕ್ ಮಾರ್ಕೆಟ್ ಗೆ ಇನ್ಸುಲೇಟೆಡ್ ಕೇಬಲ್ಸ್ ಅನ್ನು ಲಾಂಚ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಕ್ರಾಂಪ್ಟನ್ ಗ್ರೀವ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ PFC ಸುದ್ದಿಯಲ್ಲಿರುತ್ತೆ. ಇದರ ಜೊತೆಗೆ REC ಕೂಡ ಫೋಕಸ್ ಅಲ್ಲಿರುತ್ತೆ. REC ನಲ್ಲಿ ಅಂದ್ರೆ ಸರ್ಕಾರದ ಹತ್ರ ಇದ್ದಂತ ಸ್ಟೇಕ್ ಅನ್ನ PFC ಬೈ ಮಾಡಿದೆ. 52% ಸ್ಟೇಕ್ ಅನ್ನ ಬೈ ಮಾಡಿದೆ. ಮುಂದಿನ ದಿನಗಳಲ್ಲಿ ಈ ಎರಡು ಕಂಪನಿಗಳು ಮರ್ಜ್ ಕೂಡ ಆಗುತ್ತವೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಗಳು ಫೋಕಸ್ ಅಲ್ಲಿರುತ್ತವೆ. ಎರಡನ್ನು ಕೂಡ ವಾಚ್ ಮಾಡಬಹುದು. ಹಾಗೆ ಕೆಲವರು ಪ್ರಶ್ನೆಗಳನ್ನ ಕೇಳಿದ್ದೀರಿ, PFC REC ಮರ್ಜರ್ ನಿಂದ ಇನ್ವೆಸ್ಟರ್ಸ್ ಏನಾದ್ರೂ ಬೆನಿಫಿಟ್ ಆಗುತ್ತಾ ಅಂತ. ಸದ್ಯದ ಮಟ್ಟಿಗೆ ಮೇಲ್ನೋಟಕ್ಕೆ ನೋಡಿದ್ರೆ ಖಂಡಿತ REC ಹೋಲ್ಡರ್ಸ್ ಗೆ ಬೆನಿಫಿಟ್ ಜಾಸ್ತಿ ಆಗುತ್ತೆ ಕಂಪೇರ್ ಟು PFC. PFC ಹೋಲ್ಡರ್ಸ್ ಕೂಡ ಮರ್ಜರ್ ನಂತರ ಲಾಂಗ್ ಟರ್ಮ್ ಅಲ್ಲಿ ಬೆನಿಫಿಟ್ ಇರುತ್ತೆ. ಬಟ್ ಇಮಿಡಿಯೇಟ್ ಶಾರ್ಟ್ ಟರ್ಮ್ ಬೆನಿಫಿಟ್ ಅಂದ್ರೆ ಅದು REC ಹೋಲ್ಡರ್ಸ್ ಗೆ ಸಿಗುವಂತ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ಶೇರ್ ಸ್ವಾಪ್ ರೇಷಿಯೋ ಅನೌನ್ಸ್ ಆಗಿಲ್ಲ ಇನ್ನು. ಒನ್ಸ್ ಶೇರ್ ಸ್ವಾಪ್ ರೇಷಿಯೋ ಅನೌನ್ಸ್ ಆದ್ರೆ ಆಗ ನಮ್ಗೆ ಇನ್ನು ಕ್ಲಾರಿಟಿ ಸಿಗುತ್ತೆ ಎಕ್ಸಾಕ್ಟ್ಲಿ ಯಾವ ಕಂಪನಿಗೆ ಬೆನಿಫಿಟ್ ಆಗುತ್ತೆ ಅಂತ. ಹಾಗಾಗಿ ಅಲ್ಲಿವರೆಗೂ ಸ್ವಲ್ಪ ಕ್ಯೂರಿಯಸ್ ಆಗಿ ಇರಬೇಕಾಗುತ್ತೆ. ಬಟ್ ಒಂದಷ್ಟು ಬೆನಿಫಿಟ್ಸ್ ಅಂತೂ ಮರ್ಜರ್ ನ ಕಾರಣಕ್ಕೆ ಇದ್ದೇ ಇರುತ್ತೆ. ಡಿಮೆರಿಟ್ಸ್ ಕಡಿಮೆ, ಮೆರಿಟ್ಸ್ ಜಾಸ್ತಿ ಅಂದ್ಕೊಳ್ಬಹುದು. ಬಟ್ ನೋಡೋಣ, ಶೇರ್ ಸ್ವಾಪ್ ರೇಷಿಯೋ ರಿಲೀಸ್ ಆದ್ರೆ ಆಗ ನಮ್ಗೆ ಇನ್ನು ಕ್ಲಾರಿಟಿ ಸಿಗುತ್ತೆ ಯಾರಿಗೆ ಬೆನಿಫಿಟ್ ಆಗುತ್ತೆ ಅಂತ. ಅಲ್ಲಿವರೆಗೂ ಸ್ವಲ್ಪ ಕಾಯ್ಬೇಕಾಗುತ್ತೆ ನಾವು. ಈ ಎರಡು ಷೇರುಗಳನ್ನ ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಎರಡು ಷೇರುಗಳಲ್ಲಿ ಅಂತ. ಇನ್ನು ಗರ್ವಾರೆ ಐಟೆಕ್ ಫಿಲ್ಮ್ಸ್ ಕೂಡ ಸುದ್ದಿಲಿರುತ್ತೆ ಇವತ್ತು. ಕಾರಣ ಕಂಪನಿ ಆಟೋಮೋಟಿವ್ ಕೇರ್ ಸೆಗ್ಮೆಂಟ್ ಅಲ್ಲಿ 4 ಹೊಸ ಪ್ರಾಡಕ್ಟ್ಸ್ ಅನ್ನು ಲಾಂಚ್ ಮಾಡಿದೆ. ಈ ಪ್ರಾಡಕ್ಟ್ಸ್ ಲಾಂಚ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಆಫ್ ಇಂಡಿಯಾ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿ ಒಂದು ಸ್ಟ್ರಾಟಜಿಕ್ ಎಂಟ್ರಿ ಅನೌನ್ಸ್ ಮಾಡಿದೆ. ಮೆಟಲ್ ಇಂಜೆಕ್ಷನ್ ಮೋಲ್ಡಿಂಗ್ ಬಿಸ್ನೆಸ್ ಗೆ ಆರೆಂಜ್ ಕಾಯ್ ಅನ್ನುವಂತ ಕಂಪನಿಯಲ್ಲಿ 87% ಸ್ಟೇಕ್ ಅನ್ನ ತಗೊಳ್ಳೋ ಮೂಲಕ ಸ್ಟ್ರಾಟಜಿಕ್ ಎಂಟ್ರಿ ಮಾಡಿದೆ. ಸುಮಾರು 73 ಕೋಟಿಗೆ ಈ ಅಕ್ವಿಸಿಷನ್ ಅನ್ನ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಆಫ್ ಇಂಡಿಯಾ ಕೂಡ ಸುದ್ದಿಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಕಲ್ಯಾಣ್ ಜುವೆಲರ್ಸ್ ಇಂಡಿಯಾ ಸುದ್ದಿಲಿರುತ್ತೆ. ಆಕ್ಚುಲಿ ಮೊನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಕಂಪನಿ. ರಿಸಲ್ಟ್ ಚೆನ್ನಾಗಿದೆ, ನೋಡೋಣ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ. ಇದ್ರ ಜೊತೆಗೆ ಕಂಪನಿಯ ಒಂದು ಸಬ್ಸಿಡಿಯರಿ KGB ಬ್ರಾಂಡ್ಸ್ ಜುವೆಲರಿ ರಿಟೇಲ್ ಶೋರೂಮ್ಸ್ ಅನ್ನ ರನ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ.
ಈ ಸುದ್ದಿ ಕಾರಣಕ್ಕೂ ಕೂಡ ಫೋಕಸ್ ಎಲ್ಲ ಇರುತ್ತೆ. ರಿಲಯನ್ಸ್ ಜ್ಯುವೆಲರ್ಸ್ ಇಂಡಿಯಾನ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಅತುಲ್ ಲಿಮಿಟೆಡ್ ಸುದ್ದಿಲಿರುತ್ತೆ. ಈ ಕಂಪನಿ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಆ ಕಂಪನಿ ಜಾಯಿಂಟ್ ವೆಂಚರ್ ನ ಮೂಲಕ ವಾಟರ್ ಟ್ರೀಟ್ಮೆಂಟ್ ಕೆಮಿಕಲ್ಸ್ ಅಂಡ್ ಸೊಲ್ಯೂಷನ್ಸ್ ಬಿಸಿನೆಸ್ ಸೆಗ್ಮೆಂಟ್ ಗೆ ಎಂಟ್ರಿ ಮಾಡ್ತಾ ಇದೆ. ಅಂದ್ರೆ ವಾಟರ್ ಟ್ರೀಟ್ಮೆಂಟ್ಸ್ ಅಲ್ಲಿ ಬಳಸುವಂತ ಕೆಮಿಕಲ್ಸ್ ಅಂಡ್ ಸೊಲ್ಯೂಷನ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂತದ್ದು ಈ ಬಿಸಿನೆಸ್ ಗೆ ಎಂಟ್ರಿ ಕೊಡ್ತಾ ಇದೆ. ಈ ಸುದ್ದಿ ಕಾರಣಕ್ಕೆ ಅತುಲ್ ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ. ನಂತರ ಆನಂದ್ ರತಿ ವೆಲ್ತ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಒಂದು ಫ್ರಾಡ್ ಕೇಸ್ ಅನ್ನ ಫೈಂಡ್ ಮಾಡಿದೆ. ಅಂದ್ರೆ ಕಂಪನಿಯ ಎಂಪ್ಲಾಯೀಸ್ ಅನ್ನ ಬಳಸಿಕೊಂಡು ಸುಮಾರು 13 ಕೋಟಿ ಫ್ರಾಡ್ ಅನ್ನ ಮಾಡಿರೋ ಬಗ್ಗೆ ಫೈಂಡ್ ಮಾಡಿದೆ ಕೆಲವು ವ್ಯಕ್ತಿಗಳು ಡೆಪಾಸಿಟರಿ ಆಕ್ಟಿವಿಟೀಸ್ ಅಲ್ಲಿ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಏನು ತುಂಬಾ ದೊಡ್ಡ ಫ್ರಾಡ್ ಕೇಸ್ ಅಲ್ಲ, ಜೊತೆಗೆ ಎಂಪ್ಲಾಯಿ ಲೆವೆಲ್ ಫ್ರಾಡ್ ಕೇಸ್ ಗಳಲ್ಲಿ ಏನಂತ ಕಾರ್ಪೊರೇಟ್ ಇಶ್ಯೂಸ್ ಅಥವಾ ಕಾರ್ಪೊರೇಟ್ ಗವರ್ನೆನ್ಸ್ ಇಶ್ಯೂಸ್ ಬರೋದಿಲ್ಲ. ಬಟ್ ಸ್ಟಿಲ್ ವಾಚ್ ಮಾಡಬಹುದು ಸ್ಟಾಕ್ ಅಲ್ಲಿ ಏನಾದ್ರು ರಿಯಾಕ್ಷನ್ ಬರುತ್ತಾ ಈ ಸುದ್ದಿ ಕಾರಣಕ್ಕೆ ಅಂತ. ನಂತರ ಅಶೋಕ ಬಿಲ್ಡ್ಕಾನ್ ಸುದ್ದಿಲಿರುತ್ತೆ. ಕಾರಣ ಕಂಪನಿಯ ಜಾಯಿಂಟ್ ವೆಂಚರ್ ಗೆ 474 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಅಶೋಕ ಬಿಲ್ಡ್ಕಾನ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ NBCC ಇಂಡಿಯಾ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ 39 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. NBCC ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಬಜೇಲ್ ಪ್ರಾಜೆಕ್ಟ್ಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಒಂದು ಅಲ್ಟ್ರಾ ಮೆಗಾ ಆರ್ಡರ್ ಸಿಕ್ಕಿದೆ. ಅಂದ್ರೆ 400 ಕೋಟಿಗಿಂತ ದೊಡ್ಡ ಮೊತ್ತದ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಅಥವಾ ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಬಜೇಲ್ ಪ್ರಾಜೆಕ್ಟ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಈ ಸ್ಟಾಕ್ ಅಲ್ಲಿ ಅಂತ. ನಂತರ ಸಾತ್ವಿಕ್ ಗ್ರೀನ್ ಎನರ್ಜಿ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ 9.5 ಕೋಟಿ ಮೊತ್ತದ ಸೋಲಾರ್ PV ಮಾಡ್ಯೂಲ್ಸ್ ಅನ್ನು ಸಪ್ಲೈ ಮಾಡುವಂತ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಸಾತ್ವಿಕ್ ಗ್ರೀನ್ ಎನರ್ಜಿಯನ್ನು ಕೂಡ ವಾಚ್ ಮಾಡಬಹುದು ಇವತ್ತು. ನಂತರ ಹಿಂದೂಸ್ತಾನ್ ಜಿಂಕ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಜವಾಹರ್ಲಾಲ್ ನೆಹರು ಸೆಂಟರ್ ಜೊತೆ ಕೊಲಾಬರೇಷನ್ ಅಲ್ಲಿ ಸ್ಟೇಬಲ್ ಅಂಡ್ ರಿಲಯಬಲ್ ಜಿಂಕ್ ಅಯಾನ್ ಬ್ಯಾಟರಿ ಪೌಚ್ ಸೆಲ್ ನ ಪ್ರೋಟೋಟೈಪ್ಸ್ ಅನ್ನ ರೆಡಿ ಮಾಡಿದೆ. ಲಾರ್ಜ್ ಸ್ಕೇಲ್ ರಿನ್ಯೂವಬಲ್ ಎನರ್ಜಿಯಲ್ಲಿ ಅಥವಾ ಎನರ್ಜಿ ಸ್ಟೋರೇಜ್ ಅಲ್ಲಿ ಬಳಸುವಂತಹ ಬ್ಯಾಟರೀಸ್ ಪ್ರೋಟೋಟೈಪ್ ಅನ್ನ ರೆಡಿ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಹಿಂದೂಸ್ತಾನ್ ಜಿಂಕ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಅಂದ್ರೆ ಜಿಂಕ್ ಅಯಾನ್ ಬ್ಯಾಟರಿ ಇದರ ಪ್ರೋಟೋಟೈಪ್ ಅನ್ನ ರೆಡಿ ಮಾಡಿದೆ ಜವಾಹರ್ಲಾಲ್ ನೆಹರು ಸೆಂಟರ್ ನ ಕೊಲಾಬರೇಷನ್ ಅಲ್ಲಿ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಅನ್ನ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಈ ಸುದ್ದಿಗೆ ಅಂತ. ನಂತರ ಫೋರ್ಸ್ ಮೋಟಾರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಒಂದು ಅಕ್ವಿಸಿಷನ್ ಅನ್ನು ಅನೌನ್ಸ್ ಮಾಡಿದೆ. VTPL ಅಲ್ಲಿ 100% ಸ್ಟೇಕ್ ಅನ್ನು ತಗೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ 175 ಕೋಟಿಗೆ. ಈ ಸುದ್ದಿ ಕಾರಣಕ್ಕೆ ಫೋರ್ಸ್ ಮೋಟಾರ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ IREDA ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ QIP ಮೂಲಕ 2994 ಕೋಟಿ ಫಂಡ್ ರೈಸ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ IREDA ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ಏನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇವತ್ತು 2 IPOಗಳು ಓಪನ್ ಆಗ್ತಾ ಇದೆ. ಅದರಲ್ಲಿ ಫ್ರಾಕ್ಟಲ್ ಅನಾಲಿಟಿಕ್ಸ್ IPO GMP ನೋಡಬಹುದು 13 ರೂಪಾಯಿ ಇದೆ. ಅಂದ್ರೆ ಇಶ್ಯೂ ಪ್ರೈಸ್ 900 ರೂಪಾಯಿ ಇದೆ. ಅಂದ್ರೆ ಜಸ್ಟ್ 1.5% ಪ್ರೀಮಿಯಂ ಆಸ್ ಆಫ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಏನಂತ ಒಳ್ಳೆ ಪ್ರೀಮಿಯಂ ಇಲ್ಲ. ಇವತ್ತಿಂದ ಓಪನ್ ಆಗ್ತದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯ ಬಗ್ಗೆ. ಏನು IF ಫೈನಾನ್ಸ್ ಕೂಡ ಇವತ್ತಿಂದ ಓಪನ್ ಆಗ್ತದೆ. GMP ನೋಡಬಹುದು 0 ಇದೆ. ಸದ್ಯದ ಮಟ್ಟಿಗೆ 0 ಇದೆ. ಇನ್ನು ನಾಳೆ ನಾಡಿದ್ದು ಟೈಮ್ ಇರುತ್ತೆ. ವಾಚ್ ಮಾಡಬಹುದು 2 ಕಂಪನಿಗಳನ್ನ ಯಾವ ರೀತಿ ಇರುತ್ತೆ ಅಥವಾ ಯಾವ ರೀತಿ ಬದಲಾವಣೆಗಳಾಗುತ್ತೆ GMP ಅಲ್ಲಿ ಅಂತ. ಏನು ರಿಸಲ್ಟ್ಸ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಕೂಡ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ. ಆರ್ತಿ ಫಾರ್ಮಾ, ಅಂಬರ್ ಎಂಟರ್ಪ್ರೈಸಸ್, ಆಕ್ಸಿಸ್ ಕೇಟ್ಸ್, ಬಜಾಜ್ ಎಲೆಕ್ಟ್ರಿಕಲ್ಸ್, ಬಾಟಾ ಇಂಡಿಯಾ ಹೀಗೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ 9ನೇ ತಾರೀಕು. ವಾಚ್ ಮಾಡಬಹುದು ಇವುಗಳನ್ನು ಕೂಡ. ಅಟ್ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರೋ ಕಂಪನೀಸ್, ಇನ್ವೆಸ್ಟ್ ಮಾಡಬೇಕು ಅಂತ ಇಟ್ಕೊಂಡಿರುವಂತಹ ಕಂಪನೀಸ್, ಹಾಗೆ ನೀವು ಇನ್ವೆಸ್ಟ್ ಮಾಡಿರೋ ಸೆಕ್ಟರ್ ನ ಮಾರ್ಕೆಟ್ ಲೀಡರ್ ಕಂಪನೀಸ್ ಇವುಗಳನ್ನ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ. ಅದು ನಿಮ್ಗೆ ಸಾಕಷ್ಟು ಇನ್ಪುಟ್ಸ್ ಅನ್ನ ಕೊಡುತ್ತೆ. ಏನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನೋಡಬಹುದು. ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. 231 ಪಾಯಿಂಟ್ಸ್ ಅಥವಾ 0.9% ಅಪ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ ನೋಡಬಹುದು. ನಿಕ್ಕೈಯಲ್ಲಿ 4% ಗಿಂತ ಜಾಸ್ತಿ ಪಾಸಿಟಿವ್ ಅಲ್ಲಿ ಇದೆ. 2446 ಪಾಯಿಂಟ್ಸ್. ಎಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಜಕಾರ್ತಾ ಕಂಪೋಸಿಟ್ ಮಾತ್ರ ನೆಗೆಟಿವ್ ಇದೆ. ಬಟ್ ಇದು 6ನೇ ತಾರೀಕಿನ ಪರ್ಫಾರ್ಮೆನ್ಸ್ 6th ಫೆಬ್. ಇವತ್ತಿನ್ನೂ ಮಾರ್ಕೆಟ್ ಓಪನ್ ಆಗಿಲ್ಲ. ಇದು ಅಷ್ಟೇ ಸೆಟ್ ಕಂಪೋಸಿಟ್ ಕೂಡ ಅಷ್ಟೇ. ಉಳಿದ ಮಾರ್ಕೆಟ್ ಗಳು ಅಂದ್ರೆ ಇವತ್ತು ಓಪನ್ ಆಗಿರೋ ಮಾರ್ಕೆಟ್ ಗಳು ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ. ಅಂದ್ರೆ ಇವತ್ತು ಕೂಡ ಒಂದಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ. ಬಟ್ ನೋಡೋಣ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಕ್ಲೋಸಿಂಗ್ ಇರುತ್ತೆ ಅಂತ. ಡೌ ಜೋನ್ಸ್ ಅಲ್ಲೂ ಕೂಡ ನೋಡಬಹುದು ಮೋರ್ ದನ್ 100 ಪಾಯಿಂಟ್ಸ್ ಅಥವಾ 0.2% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ. ಇದು ಕೂಡ ಒಳ್ಳೆ ಸುದ್ದಿನೇ. ಇನ್ನು ಗೋಲ್ಡ್ ಅಲ್ಲಿ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. USD INR ಕಡೆ ಬಂದ್ರೆ INR ಸ್ವಲ್ಪ ವೀಕ್ ಆಗಿದೆ ಇವತ್ತು. ಡಾಲರ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅಂದ್ರೆ 0.34% ಆಸ್ ಆಫ್ ನೌ. ನೋಡೋಣ. ಸದ್ಯಕ್ಕಂತೂ ಗ್ಲೋಬಲ್ ಕ್ಯೂಸ್ ತುಂಬಾನೇ ಪಾಸಿಟಿವ್ ಇದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಓಪನಿಂಗ್ ಅಂತೂ ಪಾಸಿಟಿವ್ ಅಲ್ಲಿ ಇರುವಂತ ಚಾನ್ಸಸ್ ಜಾಸ್ತಿ ಇದೆ.
ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ಬಹಳ ಇಂಪಾರ್ಟೆಂಟ್. ಸೊ ನೋಡೋಣ, ಬಹುಶಃ ಇವತ್ತು ಕೂಡ ಒಂದಷ್ಟು ಖುಷಿಯನ್ನ ಕೊಡಬಹುದು ಮಾರ್ಕೆಟ್, ಹೋಪ್ಸ್ ಇದೆ. ಲೆಟ್ಸ್ ಸಿ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.